ಕೇಂದ್ರ ಸರ್ಕಾರ ಜಿಎಸ್ಟಿ ಸರಳೀಕರಣ ಮಾಡಿದೆ, 8 ವರ್ಷ ಬೇಕಾಯ್ತಾ ಅಂತ. ನೋಡಿ, ನಮ್ ಪ್ರಶ್ನೆ ಅದೇ ಅಲ್ವಾ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ ಜಿಎಸ್ಟಿ ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ ಜಿಎಸ್ಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. ಆದ್ರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿ ಆಗ್ತಾ ಇತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ. ಇವತ್ತು ಪೆನ್ಸಿಲ್ ಮೇಲೆ, ನಿಮ್ಮ ಚಪಾತಿ ಮೇಲೆ, ಮೊಸರು ಮೇಲೆ, ಇವೆಲ್ಲ ಮೇಲೆ ಟ್ಯಾಕ್ಸ್ ಹಾಕಿದ್ರಲ್ಲ, ಈಗ ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ, ಅದು ಸಂತೋಷ. ಆದ್ರೆ ಇನ್ನೂ ಕೂಡ ದೇರ್ ಇಸ್ ಕನ್ಸಿಡರಬಲ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಈಗ ಶ್ರೀಮಂತರಿಗೆಲ್ಲ ಬಿಟ್ಟಿದ್ದಾರೆ, ಇನ್ನ ಬರೇ ಏನು ಬಡವ್ರ ಮೇಲೆ, ಸಾಮಾನ್ಯ ವರ್ಗದ ಮೇಲೆ ಇನ್ನೂ ಕೂಡ ಸಾಕಷ್ಟು ನ್ಯೂನತೆಗಳಿದೆ. ಆ ಲೋಪಗಳನ್ನು ಕೂಡ ಅವರು ತಿದ್ದಬೇಕು. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯಗಳಿಗೆ ಅಂತ ಯಾವುದು ಪ್ರಗತಿಪರವಾದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಜಿಎಸ್ಟಿ ತೆರಿಗೆನಲ್ಲಿ. ನಮ್ಮ ಕಾಂಪನ್ಸೇಷನ್ ಅನ್ನ ಯಾವ ರೀತಿ ಕೊಡ್ತಾರಂತ ಇನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ಅದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ರೆ ಒಳ್ಳೇದಾಗುತ್ತೆ. ಮಾಡ್ಲಿ ಸರ್, ಆದ್ರೆ ನನಗೆ NIA ಮಾಡ್ಲಿ, CBI ಮಾಡ್ಲಿ, ಮತ್ತೆ ಯಾರು ಮಾಡ್ಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡ್ಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದ್ ಮಾಡ್ತಾರ ಅಲ್ಲಿ? CBI ಅವರು ನಮಗ್ ಲೆಟರ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ, ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡ್ಬೇಕು. ನಮ್ಮ ಅಧಿಕಾರಿಗಳೇ ಮತ್ತೆ ಹೋಗಿ NIA ಮತ್ತೆ CBIಗೆ ಮಾಹಿತಿ ಕೊಟ್ಟು ತನಿಖೆ ಮಾಡ್ಬೇಕು. ಅವ್ರ ಅಮಿತ್ ಶಾ ಅವರು, ಮೋದಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ. ಆದ್ರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವ್ರನ್ನ. ಮಹೇಶ್ ತಿಮ್ಮಾರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಆಗ್ತಾ ಇದ್ದಾರೆ? ಯಾರ ಶಿಷ್ಯೇಂದ್ರರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್. B.Pharm ತಗೊಂಡಿದ್ದಾರೆ ಬಿಜೆಪಿದು. ಎಲ್ಲಿಗೆ? ಗುರ್ಮೆಟ್ಕಲ್ನಲ್ಲಿ. ಮತ್ತೆ ಎಲ್ಲ ನೀವೇ ಚೂಟದು, ನೀವೇ ತೊಡಲ್ ತೂಗದ. ನಾನು ಹೇಳ್ತಾ ಇದ್ದೀನಿ, ಇಟ್ ಇಸ್ ನಥಿಂಗ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ, RSS ವರ್ಸಸ್ RSS. ನನಗೆ ಲಾಜಿಕ್ ಅರ್ಥ ಆಗಿಲ್ಲ. ಬಿಜೆಪಿ ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ರು? ಬಿಜೆಪಿ ನಾಯಕರ ವಿರುದ್ಧ ದೂರು ಕೊಟ್ರು. ಅಲ್ಲಿನ ಯಾರ ಪರವಾಗಿ ಇವ್ರು ಬ್ಯಾಟಿಂಗ್ ಮಾಡಕ್ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ರು. 2 ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸರ್, 2 ಪ್ರಕರಣಗಳು ಬೇರೆ ಬೇರೆ ಇದಾವೆ, ಆದ್ರೆ ಕಾಂಗ್ರೆಸ್ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಗೆ ಏನು ಮಿಕ್ಸ್ ಇಲ್ಲ, ನಮ್ದು ಯಾವುದೇ ಗೊಂದಲ ಇಲ್ಲ ಸರ್. ಅವ್ರಿಗೆ ಕೇಳಿ, ನಾವ್ ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನೀವು ಸೌಜನ್ಯ ಅವ್ರ ಮನೆಗೆ ಹೋದಾಗ CBI ಪ್ರಕರಣ ನೀವು ಮರು ತನಿಖೆ ಮಾಡಿಸ್ಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ನೀವು ದಾವೆ ಹಾಕ್ಬೇಕು ಅಂದಾಗ ನಾವು ಸಹಕಾರ ಮಾಡ್ತೀವಿ ಅಂದ್ರೆ ಅವ್ರ ದಾವೆ, ಅವರ ಕಂಪ್ಲೇಂಟ್ ಯಾರ ವಿರುದ್ಧ ಇದೆ? ಇವ್ರು ಯಾರ ಪರವಾಗಿ ವೇದಿಕೆ ಸಜ್ಜು ಮಾಡಿದ್ರು? ಕಾಮನ್ ಸೆನ್ಸ್ ಅಲ್ವಾ ಸರ್ ಇದು? ನಮಗೇನ್ ಮಿಕ್ಸ್ ಆಗಿದೆ ಹೇಳಿ? ಇದು ನಾವು ಸತ್ಯದ ಪರವಾಗಿದ್ದೀವಿ. ಯಾರೇ ತಪ್ಪಿಸ್ತಿದ್ರು, ಯಾವ ದೊಡ್ಡ ವ್ಯಕ್ತಿ ಇದ್ರು, ಚಿಕ್ಕ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಹೊರ್ಗಿನವ್ರು ಇರ್ಬೋದು, ಒಳಗಿನವ್ರು ಇರ್ಬೋದು, ಯಾರಿಗೆ ನ್ಯಾಯ ಕೊಡಿಸೋದು ಜವಾಬ್ದಾರಿ ಸರ್ಕಾರದ, ಅದು ನಾವು ಮಾಡ್ತೀವಿ. ಇವ್ರ ರಾಜಕೀಯ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ, ಅವರಿಗೆ ಅರ್ಥ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಇಲ್ಲ, ಇವ್ರೆ ಯಾರು ಭಾಷಣನೇ ಮಾಡಿಲ್ಲ, ಆಗ್ಲೇ ಭಾಷಣ ವಿರುದ್ಧವಾಗಿದೆ ಅಂತ ಹೆಂಗ್ ಹೇಳ್ತೀರಾ? ಬಿಜೆಪಿ ಕೆಲಸ ಇಲ್ಲ ನೋಡಿ. ಫೋಟೋ ಇರ್ಬೋದು, ಆದ್ರೆ ಏನ್ ಭಾಷಣ ಮಾಡೋದು ನೋಡಿ ಸರ್. ಈಗ ನಾವು ಇದು ಒಂದ್ ಶೃಂಗ ಒಪ್ತೀರಾ? ಇದು ಒಂದು ಧಾರ್ಮಿಕ ಶೃಂಗ, ಒಂದು ಕಾನ್ಕ್ಲೇವ್, ರಿಲಿಜಿಯಸ್ ಲೀಡರ್ಸ್ ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ ಸಮಿಟ್ ಇರ್ಬೋದು, ಬೇರೆ ಬೇರೆ ಶೃಂಗ ನಡೆಸ್ತೀವಿ. ನಾವು ವಿದೇಶದಿಂದ ಜನರು ಕರೆಸ್ತೀವಿ ಇಲ್ಲಿ ಭಾಷಣ ಮಾಡ್ಲಿಕ್ಕೆ. ಅದು ವೈಜ್ಞಾನಿಕವಾಗಿರ್ಬೋದು ಅಥವಾ
ನಮ್ಮ ಪಾಲಿಸಿ ಬಗ್ಗೆ ಇರ್ಬೋದು ಮಾಡ್ತಾರೆ. ಇದನ್ನು ಕೂಡ ಒಂದು ರಿಲಿಜಿಯಸ್ ಫಂಕ್ಷನ್ ಇದೆ. ಅವ್ರ ಧರ್ಮದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಇರ್ಬೋದು, ಭಾಷಣ ಮಾಡ್ಬೋದು. ಆದ್ರೆ ಅದು ಭಾಷಣ ಸರಿ ಇಲ್ಲ ಅಂತ ಇದು ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಆಯ್ತು, ನೀವು ಟೂರಿಸ್ಟ್ ವೀಸಾ ಮೇಲೆ ಕಾನೂನು ಪ್ರಕಾರ ಮಾಡಕ್ ಆಗೋದಿಲ್ವಾ? ಮಾಡಬೇಡಿ ಅಷ್ಟೇ ಅಲ್ವಾ? ಆದ್ರೆ ಇವ್ರು ಭಾಷಣನೂ ಮಾಡಿಲ್ಲ, ವೇದಿಕೆನೂ ಹತ್ತಿಲ್ಲ, ಆಗ್ಲೇ ಭಾಷಣ ಸರಿ ಇಲ್ಲ ಅಂತ ಇದ್ರೆ ಹೆಂಗ್? ಇವ್ರಿಗೆ ಏನ್ ಹೇಳ್ತಾರಂತ ಏನ್ ಗೊತ್ತು? ಕಾನೂನು ಪ್ರಕಾರ ಈಗಾಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಪ್ಪ ಈ ವೀಸಾ ಪ್ರಕಾರ ನೀವು ಮಾಡ್ಬೋದಾ ಮಾಡಬಾರ್ದಾ ಅಂತ. ಅದಕ್ಕೆ ಸ್ಪಷ್ಟೀಕರಣ ಆಯೋಜಕರು ಕೊಟ್ಟಿದ್ದಾರೆ. ಬಿಜೆಪಿ ಅವರಿಗೆ ಏನಕ್ಕೆ ಸಮಸ್ಯೆ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು ಹೇಳ್ತಾರಲ್ಲ ಇವರು. ಏನ್ ಕ್ಲಾರಿಟಿ ಇದೆಯಾ ಇವರಿಗೆ? ಈಗ ಬೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಅದು ವಿಡಿಯೋ ನಲ್ಲಿ ನಾನು ಇದೇನೆ, ಯಾರೋ ಬಂದು ನನ್ನ ಭೇಟಿ ಆಗಿದ್ರು, ಅದು ತನಿಖೆ ಆಗ್ಲಿ, FSL ರಿಪೋರ್ಟ್ ಬರ್ಲಿ, ಅದು ಏನಾದ್ರು ಅಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಅದ್ರಲ್ಲಿ ಏನೋ ಇವರು ತಿರ್ಚಿ ಹಾಕಿದ್ದಾರೆ ಅಂತ ನಮ್ಮ ಯಾರು ಬೋವಿ ನಿಗಮದ ಅಧ್ಯಕ್ಷ ಆಗ್ತಾ ಇದ್ದಾರೆ. ನಾವು ತನಿಖೆಗೆ ಒಪ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ CM ಅವರು ಹೇಳಿದ್ದಾರೆ. ಆಂಬಿಗ್ವಿಟಿಯಲ್ಲಿದೆ. ನೋಡೋಣ ಅದೇನಿದೆ ಅಂತ CM ಅವರು ಡಿಸೈಡ್ ಮಾಡ್ತಾರೆ. ಆದ್ರೆ ತನಿಖೆಗೂ ಅಧ್ಯಕ್ಷರು ಓಪನ್ ಇದ್ದಾರೆ, FSL ಏನು ಮಾಹಿತಿ ಬೇಕು ಅದಕ್ಕೂ ಓಪನ್ ಇದ್ದಾರೆ. ಅಲ್ಲಿ ಅವ್ರು ಬಂದಿದ್ದು ನಿಜ ಅಂತ ಕೂಡ ಒಪ್ಕೊಂಡಿದ್ದಾರೆ. ಬಟ್ ಕೆಲವು ವಿಚಾರಗಳು ಅದರಲ್ಲಿ ಸತ್ಯದಿಂದ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇನಿದೆ ತನಿಖೆ ಆಗ್ಲಿ. ಆಬ್ವಿಯಸ್ಲಿ ಮುಜುಗರ ಸರ್. ಅದರಲ್ಲಿ ಇದು ಏನಿದೆ, ಈಗ ನನ್ನ ಮೇಲೂ ಆರೋಪ ಬಂದಿತ್ತು, ಹೌದಾ ಇಲ್ಲ? ಸರ್ಕಾರಕ್ಕೆ ಮುಜುಗರ ಆಯ್ತಾ ಇಲ್ಲ? ಅದು ಯಾವ್ದು ಬೀದರ್ ಪ್ರಕರಣದಲ್ಲಿ. ಆದ್ರೆ ಸತ್ಯ ಏನಾಯ್ತು? BJP ಅವರು ಕಲಬುರ್ಗಿ ಚಲೋ, ಬೀದರ್ ಚಲೋ ಎಲ್ಲ ಮಾಡಿದ್ರಲ್ಲ ಇವ್ರೆ. ಏನಾಯ್ತು ಹೇಳಿ? ಕನ್ವೀನಿಯಂಟ್ ಆಗೋದೆಲ್ಲ ಮರ್ತೋಗ್ಬಿಡ್ತಾರೆ BJP ಅವರು. ಬಟ್ ವಾಟ್ ಎವರ್ ಇಟ್ ಈಸ್, ಏನಿದ್ರು ಕೂಡ ಅದು ಯಾರು ಮಾಡಿದ್ದಾರೆ, ಅದೇನ್ ಷಡ್ಯಂತ್ರ ಇದೆಯಾ, ಏನಿದೆ ಬರ್ಲಿ, ತನಿಖೆ ಬರ್ಲಿ, ನೋಡೋಣ ಇವರೇ. ವಾಟ್ ಎವರ್ CM decides they will do. Government cannot work on what BJP wants. ಸಂಪೂರ್ಣವಾಗಿ ನಾನು ನೋಡಿಲ್ಲ. ಈಗ BJP ಅವರು ಅಂದಾಗ ನೀವೆಲ್ಲ ಒಪ್ತೀರಾ? ಮೋದಿ ಅವ್ರದ್ದು ಏನಾದ್ರು ಬಂದಾಗ ಅದೇ ಇತ್ತು, ಅದು ಡಿಫರೆನ್ಸ್ ಡೀಪ್ ಫೇಕ್ ಇತ್ತು ಅಂತ ಎಲ್ಲ ಒಪ್ತೀರಾ? ನಾವ್ ಹೇಳಿದ್ರೆ ಯಾಕೆ ಒಪ್ಪಲ್ಲ? ಗೊತ್ತಿಲ್ಲ. ಇಲ್ಲ, ಐ ಆಮ್ ಸೇಯಿಂಗ್ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದರೆ FSL ಕೊಡಿ. FSL ಆದ್ಮೇಲೆ ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟನ್ನ ನಾವು ಒಪ್ಬೇಕಾಗ್ತದಲ್ಲ. CM ಅವ್ರ ತೀರ್ಮಾನ ತಗೋತಾರ ಅಂತ ಹೇಳಿದೀನಿ. ಅವರು ಮತ್ತೆ ಸಂಬಂಧಪಟ್ಟಂತ ಮಂತ್ರಿಗಳು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.